ಈ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದೀಪದ ಕೆಳಗಿನ ಕತ್ತಲೆಯ ಬದುಕಿನ ಪಾಠಗಳು. ನಿಜವಾದ ಪ್ರೀತಿ ಅಂದರೆ ಒಂದು ತಪ್ಪನ್ನು ಹುಡುಕಿ ದೂರ ಆಗೋದಲ್ಲ, 100 ತಪ್ಪಾದರೂ ಕೂಡ ಕ್ಷಮಿಸಿ ಜತೆಯಲ್ಲೇ ಇರುವುದು, ಜತೆಯಲ್ಲೇ ಬದುಕುವುದು. ಒಬ್ಬ ವ್ಯಕ್ತಿ ಒಬ್ಬಂಟಿಯಾಗಿರುತ್ತಾನೆ ಅಂದರೆ ಅದು ಅವನ ಅಹಂಕಾರದಿಂದ ಅಲ್ಲ, ಎಲ್ಲ ಸಂಬಂಧಗಳಿಂದ ನಂಬಿಕೆ ಹಾಗೂ ಮೋಸದ ಪೆಟ್ಟು ತಿಂದಿರುತ್ತಾನೆ ಎಂದರ್ಥ. ದುಡ್ಡಿನ ಅಹಂಕಾರದಲ್ಲಿ ಮೆರೆಯಬೇಡ ಮನುಜ. ನೀನು ಸತ್ತರೆ ಹೋಗುವುದು ಮಣ್ಣಿಗೆ ಹೊರತು ಬ್ಯಾಂಕಿಗಲ್ಲ. ನಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಾವಿದ್ರೆ ಅಷ್ಟೇ ಸಾಕು. ಯಾರ ಮುಂದೆಯೂ ತಲೆ ತಗ್ಗಿಸುವಂಥ ಅವಶ್ಯಕತೆ ಇಲ್ಲ. ತುಳಿಯುತ್ತೀನಿ ಎನ್ನುವವರ ಮುಂದೆ ಬೆಳೆದು ನಿಲ್ಲುತ್ತೇನೆ ಎನ್ನುವ ಛಲ ಇರಬೇಕು. ಮುಗಿದು ಹೋದ ಅಧ್ಯಾಯಕ್ಕೆ ಮತ್ತೆ ಮುನ್ನುಡಿ ಬರೆಯುವ ಮನಸ್ಸು ನನಗಿಲ್ಲ. ಕೆಲವರನ್ನ ನಾವು ನಮ್ಮವರು ಅಂತ ತಿಳ್ಕೊಂಡು ತುಂಬ ಹಚ್ಕೊಂಡು ಬಿಡ್ತೀವಿ. ಆದರೆ ಅವರ ದೃಷ್ಟಿಯಲ್ಲಿ ನಾವು ಯಾವತ್ತಿದ್ರೂ ಹೊರಗಿನವರೇ ಆಗಿರುತ್ತೇವೆ. ಇವತ್ತಿನ ಜನರ ಮನಸ್ಥಿತಿ ಪರಿಸ್ಥಿತಿ ಹೇಗಿದೆ ಅಂದರೆ, ವಸ್ತುಗಳನ್ನು ಪ್ರೀತಿಸ್ತಾರೆ, ವ್ಯಕ್ತಿಗಳನ್ನು ಬಳಸಿಕೊಳ್ತಾರೆ. ಶಿಕ್ಷಣ ಹೆಚ್ಚಿದ್ರೆ ಆದರೆ ಸಂಸ್ಕಾರ ತುಂಬ ಕಡಿಮೆ ಇದೆ. ಯಾರೋ ಒಬ್ಬರು ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಾರೆ ಅಂತ ಯೋಚನೆ ಮಾಡಬೇಡ. ಅವರ ಬುದ್ಧಿ ಹೇಗಿರುತ್ತೆ ಹಾಗೇ ಅವರು ಮಾತನಾಡ್ತಿದ್ದಾರೆ ಅಷ್ಟೆ. ನೋವುಗಳು ಇದ್ದವರು ನಗುತ್ತಾ ಇರುವುದೇ ಅವರ ನಿಜವಾದ ಗೆಲುವು. ಎಲ್ಲರ ಜತೆಯಲ್ಲಿ ಎಲ್ಲರಂತೆ ನಗುತ್ತಾ ಇರಬೇಕು. ಅಷ್ಟು ಬಿಟ್ಟರೆ ಎಲ್ಲರೂ ನಮ್ಮವರು ಎಂದು ಹೆಮ್ಮೆ ಪಡಬೇಡ. ನಟನೆಯಿಂದ ಕೂಡಿದ ಮನುಷ್ಯನ ಪ್ರೇಮ ವಿಷಕ್ಕಿಂತಲೂ ಅಪಾಯಕಾರಿ ಎಂದು ಮರೆಯಬೇಡ. ಸತ್ತಾಗ ಸಿಗುವಷ್ಟು ಪ್ರೀತಿ, ಗೌರವ, ಕರುಣೆ ಬದುಕಿದ್ದಾಗ ಸಿಗೋದಿಲ್ಲ. ಬದುಕಿಸಬಲ್ಲ ಸಂಜೀವಿನಿಯಾಗಿದೆ. ಜೀವನದಲ್ಲಿ ಎಲ್ಲವನ್ನ ಕಲಿಯಬಹುದು, ಆದರೆ ಯಾರನ್ನ ನಂಬಬೇಕು, ಯಾರನ್ನ ನಂಬಬಾರದು ಎಂಬುದನ್ನು ಮಾತ್ರ ಕಲಿಯೋಕೆ ಯಾರಿಂದಲೂ ಆಗೋದಿಲ್ಲ. ಚೆನ್ನಾಗಿ ಮಾತು ಬಲ್ಲವನು ಜ್ಞಾನಿಯಲ್ಲ. ಎಲ್ಲಿ ಮಾತನಾಡಬೇಕು, ಎಲ್ಲಿ ಮೌನವಾಗಿರಬೇಕು ಅಂತ ತಿಳಿದುಕೊಂಡಿರುವವನೇ ನಿಜವಾದ ಜ್ಞಾನಿ, ಬುದ್ಧಿವಂತ. ಯಾರೊಬ್ಬರಿಗಾಗಿಯೂ ಕೂಡ ಅಳಬೇಡ. ಅವರು ನಿಮ್ಮ ಕಣ್ಣೀರಿಗೆ ಯೋಗ್ಯರಲ್ಲ. ಯಾರು ನಿಮ್ಮ ಕಣ್ಣೀರಿಗೆ ಯೋಗ್ಯರೋ ಅವರು ನಿಮ್ಮನ್ನು ಅಳಿಸೋದಕ್ಕೆ ಬಿಡುವುದಿಲ್ಲ. ತಪ್ಪು ಮಾಡುವಾಗ ಮನುಷ್ಯನಿಗೆ ಅರಿವಿರುವುದಿಲ್ಲ, ಆದರೆ ಮೋಸ ಮಾಡುವಾಗ ಅರಿವಿರುತ್ತದೆ. ಹಾಗಾಗಿ ತಪ್ಪನ್ನು ಕ್ಷಮಿಸಬಹುದು, ಆದರೆ ಮೋಸವನ್ನು ಕ್ಷಮಿಸಲು ಸಾಧ್ಯವೇ ಇಲ್ಲ. ನಂಬಿಕೆ ಅನ್ನೋದು ಪ್ರಾಣ ಇದ್ದಂತೆ. ಒಮ್ಮೆ ಹೋದರೆ ಮತ್ತೆ ಮರಳಿ ಬರುವುದಿಲ್ಲ. ಕೆಲವರು ನಿಮ್ಮನ್ನು ಅವಶ್ಯಕತೆ ಇದ್ದಾಗ ಮಾತ್ರ ನೆನಪಿಸಿಕೊಳ್ಳುತ್ತಾರೆ. ದೇವರು ಹೆಚ್ಚು ಕಷ್ಟ ದುಃಖಗಳನ್ನು ಒಳ್ಳೆಯವರಿಗೇ ನೀಡುತ್ತಾನೆ. ಯಾಕಂದರೆ ಒಳ್ಳೆಯವರು ಕಣ್ಣೀರಿನ ಪ್ರಾರ್ಥನೆಯಲ್ಲಿ ಸದಾಕಾಲ ಭಗವಂತನಿಗೆ ಹತ್ತಿರವಾಗೇ ಇರುತ್ತಾರೆ. ಪ್ರೀತಿ ಕಡಿಮೆ, ಆದರೆ ಮಾತನಾಡುವ ಸಮಯ ಕೂಡ ಕಡಿಮೆಯಾಗುತ್ತದೆ. ಕಾಲ ಕಳೆದಂತೆ ಸಂಬಂಧಗಳು ಕಳೆದು ಹೋಗುತ್ತವೆ, ಆದರೆ ನೆನಪುಗಳು ಮಾತ್ರ ಜೊತೆಯಲ್ಲೇ ಉಳಿಯುತ್ತವೆ. ಒಂದು ಹೆಣ್ಣು ಮದುವೆಗೂ ಮುಂಚೆ ಅಪ್ಪ ಅಮ್ಮನ ಆಸೆಯಂತೆ, ಮದುವೆಯ ನಂತರ ಗಂಡನ ಬಯಕೆಯಂತೆ, ಮಕ್ಕಳಾದ ನಂತರ ಮಕ್ಕಳಿಗಾಗಿ ಬದುಕುತ್ತಾಳೆ. ಅಂದರೆ ಅವಳ ಬದುಕಿನ ಪಯಣದ ಆದಿಯಿಂದ ಅಂತ್ಯದವರೆಗೂ ಎಲ್ಲರ ಆಸೆಯಂತೆ ಬದುಕ್ತಾಳೆ. ಆದರೆ ಅವಳ ಆಸೆಯಂತೆ ಬದುಕಲು ಅವಳಿಗೆ ಯಾವತ್ತೂ ಈ ಪ್ರಪಂಚದಲ್ಲಿ ಅವಕಾಶಗಳು ಸಿಗಲೇ ಇಲ್ಲ. ಅದಕ್ಕೆ ಹೇಳುವುದು ಹೆಣ್ಣು ತ್ಯಾಗಮಯಿ ಎಂದು. ಒಮ್ಮೆ ಗೆದ್ದರೆ ಎದುರಾಳಿಯ ಎದೆಯಲ್ಲಿ ನಡುಕ ಹುಟ್ಟುವಂತಿರಬೇಕು. ಜೀವನದಲ್ಲಿ ಬಿಟ್ಟು ಹೋದವರ ಬಗ್ಗೆ ಯೋಚಿಸಬೇಡಿ. ನಿನಗೆ ನೀನೇ ಜತೆಯಾಗಿ ನಿಲ್ಲಬೇಕು ಅಂತ ಅರ್ಥ ಮಾಡಿಕೊಳ್ಳಿ. ಯಾರನ್ನ ಬೇಡಿಕೊಳ್ಳುವ ಅವಶ್ಯಕತೆಯಂತೂ ಇಲ್ಲ. ನಮ್ಮ ಅವಶ್ಯಕತೆ ಇದ್ದರೆ ಅವರೇ ನಮ್ಮನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಳ್ತಾರೆ. ಕಾಲ ಯಾರಿಗೂ ಕಾಯುವುದಿಲ್ಲ. ಸಮಯ ಇವತ್ತು ಅವರದ್ದಾಗಿರಬಹುದು, ನಾಳೆ ನಮ್ಮದಾಗಿರುತ್ತೆ. ಕಾಯುವ ತಾಳ್ಮೆ ನಮಗೆ ಇರಬೇಕು ಅಷ್ಟೆ. ಮೌನವಾಗಿದ್ದರೆ ಎಲ್ಲವನ್ನ ಎಲ್ಲರಿಂದಲೂ ಕಲಿಯಲು ಸಾಧ್ಯವಾಗುತ್ತೆ. ಜೀವನದಲ್ಲಿ ನಿರೀಕ್ಷೆಗಳೇ ಜಾಸ್ತಿ, ಆದರೆ ದೇವರ ಆಟದಲ್ಲಿ ಪರೀಕ್ಷೆಗಳೇ ಜಾಸ್ತಿ. ಕೆಲವರಿಗೆ ಸಂಬಂಧಗಳಿಂದ ದೂರವಾಗಲು ಒಂದು ಕಾರಣ ಬೇಕು ಅಷ್ಟೆ, ಆದರೆ ಸಂಬಂಧ ಉಳಿಸಿಕೊಳ್ಳಬೇಕು ಅಂತ ಅನ್ನೋರಿಗೆ ಸಾವಿನ ಕಡೆಯ ಭಾಗದವರೆಗೂ ಕೂಡ ಒಟ್ಟಿಗೆ ಇರೋ ಪ್ರಯತ್ನ ಮಾಡ್ತಾರೆ. ಜೀವನದಲ್ಲಿ ಪ್ರೀತಿ ಮತ್ತು ನಂಬಿಕೆ ಯಾವತ್ತೂ ಕಳೆದುಕೊಳ್ಬೇಡಿ. ಯಾಕಂದರೆ ಪ್ರೀತಿ ಎಲ್ಲರ ಮೇಲೆ ಹುಟ್ಟೋದಿಲ್ಲ, ಹಾಗೆ ನಂಬಿಕೆಯೂ ಕೂಡ ಎಲ್ಲರ ಮೇಲೂ ಬರುವುದಿಲ್ಲ. ಜೀವನದಲ್ಲಿ ಪ್ರೀತಿ ವಿಶ್ವಾಸದಿಂದ ಬದುಕಿ ಬಾಳಿ. ಮೋಸ ವಂಚನೆಯಿಂದ ಸಿಗುವ ಸುಖ ಸಂತೋಷ ಕ್ಷಣಿಕ ಮಾತ್ರ, ನೆನಪಿರಲಿ.